ಎಲ್ಲರೂ ನಂಗೆ ಅಷ್ಟೊಂದು ಜನ ಗಾಬರಿ ಮಾಡಿದ್ರೆ ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು. ನಾನು ನಿಮ್ ಕಡೆ ಇದ್ದೀನಿ ಸರ್. ಅವ್ರು ಗಾಬರಿ ಮಾಡಿದ್ದು ಅವ್ರ ತಪ್ಪು ಸರ್. ನೀವು ನನ್ನ ಕಡೆ ಇರ್ತೀರಾ ಸರ್, ಎಲ್ಲಿ ಬೆಂಕಿ ಹಚ್ಬಿಟ್ಟು ಹಚ್ಬಿಟ್ಟಿರ್ತೀರ ಸರ್. ಇದೊಂದು ಸಮಸ್ಯೆ. ಅವರವರ ಧರ್ಮ ಅವರ ಪದ್ಧತಿ ಮೇರೆಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಸಂಸ್ಕಾರ ಹೀಗೆ ಇದೆ, ನೀವು ಹಾಗೆ ಮಾಡ್ಬೇಕಾಗುತ್ತೆ. ಆಗಿಟ್ಕೊಳ್ಳಿ. ಹಿಂದೆ 3 ಗಂಟೆ ಕರೆಕ್ಟ್ ನನ್ನ ಹತ್ರ ಬರಲ್ಲ, 3 ಗಂಟೆ ಆಗ್ಬೇಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ ಕಂಠೆ ಬದ್ನಾಮಿ ಶಿವಗೆ ತ್ವಂ ಜೀವ ಶರದಂ ಶತಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಾಂಗಲ್ಯ ಧಾರಣ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಕೆ, ಸುಷ್ಮಿತಾ ಅವರ ಆಸೆಯನ್ನ ಈ ವೇದಿಕೆ ಮೇಲೆ ಪೂರೈಸಿದ್ದಾಯ್ತು. ಈಗ ಈ ಮುದ್ದಾದ ಜೋಡಿಯ ಆ ಮದುವೆ ಸಂಭ್ರಮಕ್ಕೆ ಸಾಕ್ಷಿ ಆಗಿರುವಂತಹ ಕುಟುಂಬದವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆಯೋಣ ಅಲ್ಲ? ಪ್ಲೀಸ್ ಬನ್ನಿ. ಜಗಪ್ಪ, ಎಲ್ಲರೂ ನೀನೇ ಪರಿಚಯ ಮಾಡ್ಕೊಡಪ್ಪ. ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ. ನಮಸ್ಕಾರಮ್ಮ. ಇವ್ರು ನಮ್ಮ ನಾದ್ನಿ. ನಮಸ್ಕಾರಮ್ಮ. ಇವ್ರು ನಮ್ಮ ಫ್ರೆಂಡ್ ಚಂದ್ರು ಅಂತ. ನಮಸ್ಕಾರ. ಇವ್ ನಮ್ಮ ಬಾಳಿನ ಜ್ಯೋತಿ ದಿನೇಶ್ ಅಂತ. ಇವನೇ ನನ್ನ ಇಂಡಸ್ಟ್ರಿ ಕರ್ಕ ಬಂದವನು. ಇವ್ರು ನನ್ನ ಫ್ರೆಂಡ್ಸ್, ಅವ್ರು ನಮ್ಮ ಪುರೋಹಿತರು. ಇವ್ರು ನನ್ನ ಹೆಂಡತಿ, ಇವ್ರು ಮ್ಯಾಮು, ನೀವು ಕುರಿಯಣ. ಸಕ್ಕತ್ತಾಗಿ ಪರಿಚಯ ಮಾಡಿಸ್ತೇನೆ. ಶಾಬಾಷ್ ಸರ್. ಅಳಿವಿನ ಬಗ್ಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಅವನು ನನ್ನ ಮಗ ಇದ್ದಂಗೆ. ಈ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಆ ಕಡೆಯವ್ರಿಗೆ ಹೇಳ್ತಾರೆ ಬೀಗರಿಗೆ, ಈ ಹೆಣ್ಮಗು ನಾನು ನಿಮ್ಮ ಮಗಳ ಥರ ನೋಡ್ಕೊಳ್ಳಿ ಅಂತ. ಹಾಗೆ ಅಳಿವಿನ ಯಾಕೆ ಹೇಳಲ್ಲ? ನಾನು ನನ್ನ ಮಗನ ಥರನೇ ನೋಡ್ಕೊಳ್ತೀನಿ, ಅವ್ನು ನನಗೆ ಮಗನೇ. ಥ್ಯಾಂಕ್ ಯು. ಇಲ್ಲ, ನಮ್ಮ ಮಾವ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಖತ್ತು ಫ್ರೆಂಡ್ ಅವರು. ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮ ತಂದೆ ಇದ್ದಂಗೆನೆ ಅವರು. ಆ್ಯಕ್ಚುಲಿ ನನ್ನ ತಂದೆ ತಾಯಿ ಇಲ್ಲಿ ಇವತ್ತು ಬರೋಕ್ಕಾಗಲಿಲ್ಲ, ಯಾಕೆಂದ್ರೆ ನನ್ನ ತಮ್ಮನಿಗೆ ಮಗುವಾಗಿ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಆ್ಯಕ್ಚುಲಿ ನಾವು ಒಂದು 8 ವರ್ಷ ಲವ್ ಮಾಡಿದ್ವಿ. ಇವ್ರಿಗೆ ಗೊತ್ತಿರಲಿಲ್ಲ. ವಿಷಯ ಗೊತ್ತಾದ್ಮೇಲೆ ಇವಾಗ ಹೆಣ್ಣು ಕೇಳಬೇಕಲ್ವಾ. ಒಂದಿನ ಏನಾಯ್ತು ಅಂತಂದ್ರೆ ನಮ್ಮ ಮಾವ ಫೋನ್ ಮಾಡಿದ್ರು, ನಿಮ್ಮ ಹತ್ರ ಮಾತಾಡ್ಬೇಕಲ್ಲ ಜಗಪ್ಪ ಅಂತಂದ್ರು. ಸರ್ ಬನ್ನಿ, ಏನು ಮಾತಾಡೋಣ ಬನ್ನಿ ಸರ್ ಅಂತಂದೆ. ಬಂದರು. ಅಲ್ಲ ಯಾವಾಗ ಮದುವೆ ಆಗ್ತಿ ಅಂದರು. ಸರ್ ಇಲ್ಲ ಸರ್ ಆಗಬೇಕು ಅನ್ಕೊಂಡಿದ್ರಿ. ನೀನು ಆಗಬೇಕು ಅನ್ಕೊಂಡಿದ್ವಿ, ಯಾವಾಗ ನನ್ನ ಮಗಳ ಮದುವೆ ಆಯ್ತು ಹೇಳಲ್ಲ ಅಂತಂದ್ರು. ಸರ್ ನನ್ನ ಹತ್ರ ಇರೋದೇ 40,000 ರೂಪಾಯಿ ದುಡ್ಡು, ಇದು ಬಿಟ್ರೆ ಇನ್ನೇನು ಸಾಲ ಇಲ್ಲ. ಈಗ ತಂಗಿ ಮದುವೆ ಮಾಡ್ಬಿಟ್ಟು ಬಂದಿದ್ದೀನಿ, ಫ್ಯಾಮಿಲಿ ಎಲ್ಲ ನಾನೇ ನೋಡ್ಕೊಬೇಕು. ಇದನ್ನೆಲ್ಲ ನೋಡಿದ್ಮೇಲೆ ಈಗ ಹೇಳಿ ಸರ್, ನನಗೆ ಮನೆ ಇಲ್ಲ, ಮಠ ಇಲ್ಲ, ನಾನು ಈ ಕಲೆನೇ ನಂಬ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಮುಂದೆ ಏನಾಗ್ತೀನೋ ನನಗೂ ಗೊತ್ತಿಲ್ಲ. ಇಷ್ಟೆಲ್ಲ ಇದೆ ಸರ್ ಪ್ರಾಬ್ಲಮ್ಮು. ಫ್ಯಾಮಿಲಿ ನೋಡ್ಕೊಬೇಕು, ಜೊತೆಗೆ ನಿಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದೀರಾ, ಹೆಂಗೆ ಸರ್ ಏನು ಅಂತ ಎಲ್ಲ ಕೇಳಿದ್ಮೇಲೆ ಅವ್ರ ಜಾಗದಲ್ಲಿ ಬೇರೆ ಯಾರೇ ನಿಂತ್ಕೊಂಡು ಯೋಚನೆ ಮಾಡಿದ್ರು 1 ಸೆಕೆಂಡ್ ಯೋಚನೆ ಮಾಡೋರು ಹೆಂಗೆ ಇವ್ನಿಗೆ ಮದುವೆ ಮಾಡ್ಕೊಡೋದು ಅಂತ. ಬಟ್ ನಮ್ಮ ಮಾವ ಹೇಳಿದ್ದಷ್ಟೇ, ಸ್ನಾನ ಮಾಡ್ಕೊಂಡು ಚೌಟ್ರಿಗೆ ಬಂದರೆ ಸಾಕು ನೀನು, ಇನ್ನೇನು ಬೇಡ, ಇನ್ನೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರು. ಅಷ್ಟು ದೇವ್ರಂತವ್ರು ಇವರು. ನಾನು ನಮ್ಮ ಮನೆಗೆ ಫೋನ್ ಮಾಡಿದೆ, ಅಪ್ಪ ಹಿಂಗೆ ನನ್ನ ಮದುವೆ ಫಿಕ್ಸ್ ಆಗ್ಬಿಟ್ಟದೆ 19ನೇ ತಾರೀಕು. 25 ವರ್ಷ ಸಾಕಿದ್ದೀನಿ ನಾನು, ಫಿಕ್ಸ್ ಆದ್ಮೇಲೆ ಹೇಳ್ತಾ ಇದೆಯಲ್ಲೋ ನಾಯಿ ನನ್ನ ಮಗನೇ. ಇಲ್ಲ ಅವ್ರ ಮನೆಯವರು ನಿನ್ನ ಹತ್ರ ಮಾತಾಡ್ಬೇಕಂತೆ, ಒಂದ್ಸತಿ ಬಂದು ಮಾತಾಡು ಅಂತಂದೆ. ಅವ್ರ ಮನೆಗೆ ಕರ್ಕೊಬಂದು ಆ್ಯಕ್ಚುಲಿ ನಿಲ್ಲಿಸ್ದೆ. ಆ ಸೀನ್ ನಂಗೆ ಈಗ್ಲೂ ಒಂಥರ ನಗು ಬರ್ತದೆ. ನಿಲ್ಲಿಸ್ದೆ. ನಮ್ಮಪ್ಪ ಬಂದರು ಆರಾಮಾಗಿ. ಎಲ್ಲಿ ಮನೆ ಅಂತಂದ್ರು, ಕಾರಲ್ಲಿ ಕೂತಿದ್ರು. ಅದೇ ಇಳಿ ಅಂತಂದೆ. ಇಳಿದ್ಬಿಟ್ಟು ಕಿಟಕಿಯನ್ನು ತೆಗೆದ್ಬಿಟ್ಟು ಮನೆ ಎಲ್ಲಿ ಅಂದರು. ಇದೇ ಮನೆ ಅಂತಂದೆ. ನಡಿ ಹೋಗೋಣ ವಾಪಸ್ಸು ಅಂತ ನಮ್ಮಪ್ಪ. ಯಾಕೆ ಅವರೇ ಕರೆದವ್ರು ಮಾತಾಡಕ್ ನಡಿ. ಮರ್ಯಾದೆ ತೆಗೆದ್ಬಿಡ್ತೀಯ, ನಡಿ ನನ್ನ ಮಗನೇ, ಇವ್ರು ಯಾರೋ ಕೊಡ್ತಾರೆ ನಿನ್ಗೆ ಹೆಣ್ಣು, ನಡೆಯೋ ನನ್ನ ಮಗನೇ ವಾಪಸ್ಸು ಅಂತ ನಮ್ಮ ಅಮ್ಮನೂ ಕಾರಿಂದ ಎಳಿತಲ್ಲ. ಆಮೇಲೆ ಇವರು ಆಚೆಯಿಂದ ಬಂದು ಕೂರಿಸಿ, ಇಲ್ಲ ನಮ್ಮ ಮಗನ ಥರ ಮದುವೆ ಮಾಡಿಕೊಡಿ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಅತ್ತೆ ನಮ್ಮ ಮಾವ ಮಾತಾಡಿದ್ಮೇಲೆ ನಮ್ಮ ಅಪ್ಪನಿಗೊಂದು ಧೈರ್ಯ ಬಂದು ಮದುವೆ ಆಯಿತು. ಅಷ್ಟು ನನ್ನನ್ನು ನಂಬಿ ಅವ್ರ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಿದ್ರು. ಏನಕ್ಕೆ ಅಷ್ಟು ನಂಬಿಕೆ ಬಂತು ಅಂತ ನಾನು ಅವ್ರನ್ನೇ ಕೇಳಬೇಕು ಹೊರತು ನನಗಂತೂ ಗೊತ್ತಿಲ್ಲ. ಸರ್ ನೀವೇನು ಹೇಳ್ತೀರಾ ಸರ್? ನೋಡಿ, ಹುಡುಗನಿಗೆ ಏನು ಆಸ್ತಿ ಇದೆ ನೋಡಬಾರ್ದ್ರಿ, ಅವನು ಗುಣ ನೋಡಬೇಕು. ಏನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಯಾವ ರೀತಿ ನಡ್ಕೋತಾನೆ, ಅವ್ರ ಪೇರೆಂಟ್ಸ್ ಆಗಿದ್ದಾರೆ, ಅದನ್ನ ನೋಡ್ಕೊಡ್ಬೇಕೆ ಹೊರತು ಅವನು ದುಡ್ಡಿದೆ ಅಂತ ಯಾವತ್ತಿಗೂ ನೀನು ದುಡ್ಡಿಂದ ಹೋಗ್ಬಾರ್ದು. ನಮ್ಗೆ ಒಂದೇ ಒಂದು ಆಸೆ. ಗೊತ್ತಾಯ್ತು ಅರ್ಥ ಆಯ್ತು. ಓಕೆ ಓಕೆ ಓಕೆ, ನೋಡಿ ಇದೆಲ್ಲ ಅರ್ಥ ಆಗುತ್ತೆ. ಹೇಳಿ ಏನು 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 ಹೇಳ್ಬಿಡಿ. ಅದೇ ನಾವು ನಮಗೂ ಇಷ್ಟ ಬಂತು, ಒಂದು ಇವ್ರಿಗೊಂದು ಮಗು ಆದ್ರೆ ಆಸೆ ಇದೆ. ಅಪ್ಲಿಕೇಶನ್ ಹಾಕ್ಬೇಕು, ನನ್ನ ಹತ್ರ ಇವ್ರ ಹತ್ರ ಹಾಕಿದ್ರೆ ಆಗಲ್ಲ. ಇಲ್ಲಿ ಕಳ್ಸೋದೇ 3 ಗಂಟೆ 4 ಗಂಟೆ.
ಹಾಂ ಬಿಡಿ ಸರ್ 3 ಗಂಟೆ 4 ಗಂಟೆಗೆ ಹೋದ್ರೆ ಏನು ಸರ್? ಹಂಗಂದ್ರೆ ಸಿಹಿಂದಾನೆ ಬಿಟ್ಬಿಡ್ತಾರೆ ಸುಮ್ಮನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಮಾತಾಡೋದು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಮುದ್ದಿನ ಮಾವ, ಮುತ್ತಿನಂತ ಅಳಿಯ ಮನಮೆಚ್ಚಿದ ಅಳಿಯ. ಮನಮೆಚ್ಚಿದ ಅಳಿಯ, ಮನಮೆಚ್ಚಿದ ಅಳಿಯ ಅವರೇ ಟೈಟಲ್ ಕೊಟ್ಬಿಟ್ರು. ಪ್ರೇಮ ಅವರೇ, ನಿಮ್ಮ ಮಾತುಗಳು. ಈ ಜೀವನ ಅಂದ್ರೆ ಆಸ್ತಿ, ಅಂತಸ್ತು, ಗೌರವ ಎಲ್ಲದಕ್ಕಿಂತ ಮುಖ್ಯ ನಂಬಿಕೆ ಅನ್ನೋದನ್ನ ಪ್ರೂವ್ ಮಾಡಿದೆ ನಿಮ್ಮ ಫ್ಯಾಮಿಲಿ. ಅವರು ಮತ್ತೆ ನಿಮ್ಮ ಕುಟುಂಬ ಸದಾಕಾಲ ನಗ್ನಗ್ತಾ ಖುಷಿಯಾಗಿರಿ, ಸುಖವಾಗಿರಿ, ಸಂತೋಷವಾಗಿರಿ. ಹಣ ಅನ್ನೋದಿಲ್ಲ, ಇನ್ನು ಮುಂದೆ ರಾಶಿ ರಾಶಿಯಾಗಿ ಬರಲಿ ಅಂತ ಈ ಮುಖಾಂತರ ನಾನು ಹಾರೈಸ್ತೀನಿ. ನನ್ನ ಲೈಫಲ್ಲಿ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ನನ್ನ ಲೈಫಲ್ಲಿ ನಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಕ್ಕೆ ಇವನ್ ಕಾರಣ. ಇಲ್ಲಿ ಬಂದ ಮೇಲೆ ಎಷ್ಟೇ ಕಷ್ಟಗಳಾದಾಗ್ಲೂ ನನ್ನ ತಂಗಿ ಮದುವೆ ಆಗಲಿ, ನನ್ನ ಮದುವೆ ಆಗಲಿ, ಅಥವಾ ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಬಂದು ನಿಂತ್ಕೊಳ್ಳೋಂಥ 2 ಜೀವಗಳು ಅಂತಂದ್ರೆ ಅವೆರಡು. ಯಾವುದಾದ್ರೂ ಒಂದು ವೇದಿಕೆ ಸಿಕ್ಕಿದ್ರೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾವತ್ತೂ ನಿಮ್ಮ ಋಣನ ನನ್ನ ಕೈಲಿ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು. ಹಿಂಗೆ ಸದಾ ನನ್ನ ಜೊತೆಗಿರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಟುಂಬದವರೆಲ್ಲ ಇಲ್ಲಿಗೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇವರು ಕುಟುಂಬದ ಫೋಟೋ ಪ್ಲೀಸ್. ಈ ಗೋಪಿ ಸರ್ ಇಲ್ಲಿ ಯಾರೋ ಬಂದ್ಬಿಟ್ರಲ್ಲ ಇಲ್ಲಿ ವೇದಿಕೆ ಮೇಲೆ. ಗೋಪಿಯಲ್ಲೇ ಏನ್ ಮೇಡಮ್, ಇವ್ರು ನಿಮ್ಮ ಯಜಮಾನ್ರ ಸರಿಯಾಗಿ ನೋಡಿ. ನನ್ಗೆ ಡೌಟ್ ಆಗ್ತಾ ಇದೆ. ಅವ್ರಿಗೆ ಡೌಟ್ ಆಗ್ತಾ ಇತ್ತಂತೆ. ಸುಮಾರು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಇಷ್ಟು ಸುಂದರವಾಗಿ ಕಾಣ್ತಾ ಇರೋದು ಇದೇ ಫಸ್ಟ್ ಗೊತ್ತು. ಇವರಿಷ್ಟು ಚೆನ್ನಾಗಿ ರೆಡಿಯಾಗಿ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅಂತಂದ್ರೆ ಈ ವೇದಿಕೆಯಲ್ಲಿ ಒಂದು ಫೋಟೋ ಶೂಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಅಂದ್ರೆ ಸರ್, ನಿಮ್ ಮದ್ವೆಲೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಿದ್ದೀರಾ ನೀವು? ಇಲ್ಲ ಮೇಡಮ್, ಅವಾಗ ಇರ್ಲಿಲ್ಲ. ಇರ್ಲಿಲ್ವಾ? ಪೋಸ್ಟ್ ವೆಡ್ಡಿಂಗು ಮಾಮೂಲಿ ಮದುವೆದೊಂದು ಅಷ್ಟೇ. ವಿಡಿಯೋ. ಸೊ ಹಾಗಾಗಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ಕೊಂಡು ಒಂದ್ ಫೋಟೋ ಶೂಟ್ ಮಾಡೋಣವಾ ಸರ್? ಓ ಮಾಡಿ ಮೇಡಮ್. ಮ್ಯೂಸಿಕ್ ಬರ್ಲಿ. ಟೈಟಾನಿಕ್ ಮೊದಲನೇ ಪೋಸು. ಟೈಟಾನಿಕ್ ಕಡೆಗ್ ನಾ ಕೆರೆಯಲ್ಲಿ ತಗೊಂಡು ಹೋಯ್ತಾ ಇದ್ದಾನೆ. ಅದಕ್ಕೆ ಮಾಡಿ ತೋರ್ಸೋಣ ಅಂತ ಮಾಡಿ. ಟೈಟಾನಿಕಾ? ಅಯ್ಯೋ ದೇವ್ರೇ. ಅಡುಗು ಬರ್ತಾ ಇದ್ರೆ ಅಡ್ಡ ನಿಂತ್ಕೊಂಡಂಗಿದೆ ಲೈ. ನಮ್ಮನ್ನ ಹಾಳು ಮಾಡಕ್ಕೆ ಅಂತಾನೆ ಒಬ್ರವ್ರು ನೀವು ಮಾಡಿದ್ದೀವಿ. ಸೆಕೆಂಡ್ ಪೋಸ್ ಸರ್. ಮೂರನೇದು. ಅವ್ರೇನೋ ಮಾಡ್ಕೋತಿರ್ತಾರೆ, ಕಂಡವ್ರ ಮನೆ ವಿಷಯ ನಿಂಗೆ ಯಾಕೆ ಸಿಗುತ್ತೋ? ಬಗ್ ನೋಡಕ್ ಹೋಯ್ತೀಯಲ್ಲ. ಅದು number 1